ಸಮಾಜದ ಬಂಧುಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಪರಿಶಿಷ್ಟ ಪಂಗಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುವವರ ವಿರುದ್ಧ ಮತ್ತು ನೀಡುವ ಅಧಿಕಾರಿಗಳ ವಿರುದ್ಧ ದಿನಾಂಕ 13/8/2025 ಬೃಹತ್ ಪ್ರಮಾಣದ ಹೋರಾಟವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟದಲ್ಲಿ ಶ್ರೀ ಶ್ರೀ ಪರಮ ಪೂಜ್ಯ ಪ್ರಸಾನಂದ ಸ್ವಾಮೀಜಿಯವರು ಹಾಗೂ ಗೊಲ್ಲಪಲ್ಲಿಯ ವಾಲ್ಮೀಕಿ ಮಠದ ಶ್ರೀಗಳಾದ ವರದನಾಥೇಶ್ವರ ಮಹಾಸ್ವಾಮೀಜಿಗಳು ಮತ್ತು ಉತ್ತರ ಕರ್ನಾಟಕದ ವಾಲ್ಮೀಕಿ ಅಧ್ಯಕ್ಷರನ್ನ ಒಳಗೊಂಡಂತೆ ವಿವಿಧ ಜಿಲ್ಲೆಗಳಿಂದ ವಾಲ್ಮೀಕಿ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಚಳವಳಿ ರಾಜಣ್ಣ ಸೇರಿದಂತೆ ಅನೇಕ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಹಾಗೂ ವಿವಿಧ ರಾಜಕೀಯ ಮುಖಂಡರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದು, ಕಾರಣ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಗೌಡಪ್ಪ ಗೌಡ ಆಲ್ದಾಳ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸಮಾಜದ ಎಲ್ಲಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜಕ್ಕೆ ಆಗುವ ನ್ಯಾಯದ ವಿರುದ್ಧ ಹೋರಾಡಲು ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ, ಈ ಹೋರಾಟವನ್ನ ಯಶಸ್ವಿಗೊಳಿಸಿ, ಜೈ ವಾಲ್ಮೀಕಿ ಅಂತ ಹೇಳಿದ್ದಾರೆ. ವರದಿ ನಾಗೋವಾಯ್ ಚಿಗ್ರಾಳ, ಟೈಮ್ 9 ಕನ್ನಡ ನ್ಯೂಸ್, ಯಾದಗಿರಿ ಜಿಲ್ಲಾ ವರದಿಗಾರರು. ತಮಗೆಲ್ಲ ತಿಳಿದಿರುವ ಹಾಗೆ ರಾಜ್ಯದಲ್ಲಿ ಈಗಾಗಲೇ ನಾವು ಸತತ ಪ್ರಯತ್ನದಿಂದ ಸಾಕಷ್ಟು ಹೋರಾಟಗಳನ್ನು ಮಾಡಿ 3% ಇರ್ತಕ್ಕಂಥ ಮೀಸಲಾತಿಯನ್ನು ಇವತ್ತು 7.5% ಮಾಡಲಿಕ್ಕೆ ನಮ್ಮ ಗುರುಗಳ ಶ್ರಮದಿಂದ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ನಮ್ಮ ಜನಾಂಗದವರ ಹೋರಾಟದ ಫಲದಿಂದ ಇವತ್ತು ನಾವು 7% ಮೀಸಲಾತಿಯನ್ನು ಪಡ್ಕೊಂಡಿದ್ದೀವಿ. ಆ 7% ಮೀಸಲಾತಿ ಪಡ್ಕೊಂಡಿದ್ದನ್ನು ಇವತ್ತು ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಯಾಕಂದರೆ ನಾಯಕ ಜನಾಂಗದ ಪರ್ಯಾಯ ಪದವಾಗಿರ್ತಕ್ಕಂಥ ತಳವಾರ ಪರಿವಾರವನ್ನು ಮಾತ್ರ ಎಷ್ಟಿಗೆ ಸೇರಿಸಿ ಏನು ಆದೇಶ ಮಾಡಿದೆ ಸರ್ಕಾರ, ಅದನ್ನು ಇವತ್ತು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ತಳವಾರ ಪರಿವಾರ ಕೂಡ ನಾವು ನಾಯಕರು ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತಗೊಳ್ತಾ ಇದ್ದಾರೆ. ನಾವು ಸಾಕಷ್ಟು ಬಲ ಹೋರಾಟ ಮಾಡಿದರೂ ಕೂಡ ಅವ್ಯಾತವಾಗಿ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಸುಳ್ಳು ದಾಖಲೆಗಳನ್ನು ಪರಿಶೀಲಿಸದೆ, ಅವರ ಪೂರ್ವ ವಿಚಾರಗಳನ್ನು ಮಾಡದೆ ಇವತ್ತು ಸುಳ್ಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಬಲ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಸರ್ಕಾರ ಏನೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ನಮಗೆ ಅನಿವಾರ್ಯವಾಗಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದರಿಂದ ಇವತ್ತು ರಾಜ್ಯದ ಎಲ್ಲ ಜನರು ಕೂಡ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುವವರ ವಿರುದ್ಧ, ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಂತೇಳಿ 13ನೇ ತಾರೀಕದಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಮಾಜದವರು ಸಿದ್ಧರಾಗಿದ್ದೀವಿ. ಸರ್, ಈ ಹೋರಾಟ ತಾಲೂಕಾದ್ಯಂತ ಮಾಡ್ತಾ ಇದ್ದೀರಾ, ಜಿಲ್ಲಾದ್ಯಂತನೂ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಇಡೀ ಜಿಲ್ಲೆಯ ಯಾದಗಿರಿ ಜಿಲ್ಲೆಯಾದ್ಯಂತ ನಾವು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ತಮ್ಮ ತಾಲೂಕಿನಲ್ಲಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಂತೇಳಿ ನಿರ್ಣಯ ಮಾಡಿ 13ನೇ ತಾರೀಕದಂದು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದಲ್ಲಿ ನಮ್ಮ ಪರಮ ಪೂಜ್ಯರು ಗುರುಗಳು ಇವತ್ತು ಕೂಡ ಆ ಹೋರಾಟಕ್ಕೆ ಇವತ್ತು ಏನು ಪ್ರಸನ್ನಾನಂದ ಸ್ವಾಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಗೊಲ್ಲಪಲ್ಲಿ ಮಠದ ಶ್ರೀ ವರದಾನಂದೇಶ್ವರ ಗುರುಗಳು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಾವೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಂತೇಳಿ ನಾವು ಸಮಾಜ ತೀರ್ಮಾನ ಮಾಡಿದ್ವಿ.